ಆರೋಪಿಗಳಿಗೆ ರಾಜ್ಯಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ. ಮೋಸ್ಟ್ಲಿ ಪರಪ್ಪನ ಅಗ್ರಹಾರದಲ್ಲಿ ಆಗಿರುವಂತಹ ರಾಜ್ಯಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆಯಲ್ಲ, ಮಾತನಾಡ್ತಾರೆ ಅಂತ ಅನ್ಸುತ್ತೆ. ಈ ಭೇಟಿ ಸಂದರ್ಭದಲ್ಲಿ ದರ್ಶನ್ ಸ್ಥಳಾಂತರ ಮಾಡಲೇಬೇಕು ಅನ್ನುವಂಥ ಒತ್ತಡ ಕಾರಣ ಸಿಎಂ ಸಿದ್ದರಾಮಯ್ಯನವರೇ ಈ ಎಲ್ಲ ಬೆಳವಣಿಗೆ ಆಗ್ತಾ ಇದ್ದಂತೆ ಮಾಧ್ಯಮಗಳ ಮುಂದೆ ಬಂದ್ರು, ಒಂದು ಹೇಳಿಕೆ ಕೊಟ್ಟರು. ಇಲ್ಲ, ಸ್ಥಳಾಂತರದ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ, ಸೂಚನೆ ಕೊಡ್ತೀನಿ ಅಂತ. ಸಿಎಂ ಸೂಚನೆ ಕೊಟ್ಟಾದ ಬಳಿಕವೂ ಕೂಡ ಸ್ಥಳಾಂತರಕ್ಕೆ ಯಾಕೆ ಸಿದ್ಧತೆ ಆಗ್ತಾ ಇಲ್ಲ, ಯಾಕೆ ಸ್ಥಳಾಂತರ ಆಗ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ. ಹಾಗಾಗಿ ಒತ್ತಡ ಜಾಸ್ತಿ ಆಗ್ತಾ ಇದ್ದಂತೆ ಈಗ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ. ಏನ್ ಮಾಡೋದು? ಸ್ಥಳಾಂತರ ಮಾಡೋದಾ? ಒತ್ತಡ ಜಾಸ್ತಿ ಆಗ್ತಾ ಇದೆ, ಸಾರ್ವಜನಿಕರಲ್ಲಿ ಕೆಟ್ಟ ಅಭಿಪ್ರಾಯ ಬಂದ್ಬಿಡುತ್ತೆ ಸರ್ಕಾರದ ಬಗ್ಗೆ. ಹಾಗಾಗಿ ಏನ್ ಕ್ರಮ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಿಎಂ ಅವರನ್ನ ಭೇಟಿಯಾಗಿ ಗೃಹ ಸಚಿವರು ಚರ್ಚೆ ಮಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ನಟ ದರ್ಶನ್ ಬೆಳಗಾವಿಯ ಹಿಂಡಲ್ಗಾ ಜೈಲ ಅಥವಾ ಬಳ್ಳಾರಿ ಜೈಲ ಎರಡರಲ್ಲಿ ಒಂದ್ ಕಡೆ ಅವರನ್ನ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ಅಂತೆ. ಪರಪ್ಪನ ಅಗ್ರಹಾರದಲ್ಲೇ ಮುಂದುವರೆದ್ರೆ ಮತ್ತೆ ಅದು ಕಂಟಿನ್ಯೂ ಆಗೋ ಸಾಧ್ಯತೆ, ರಾಜ್ಯಾತಿಥ್ಯ ಮತ್ತೆ ಕಂಟಿನ್ಯೂ ಆಗೋ ಸಾಧ್ಯತೆ. ಹಾಗಾಗಿ ಸ್ಥಳಾಂತರ ಮಾಡಲೇಬೇಕು. ಆ ಮೂಲಕ ಆಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ಗೃಹ ಸಚಿವರು ಮುಂದಾಗ್ತಾರಾ ಅನ್ನೋದು ಪ್ರಶ್ನೆ. ಈ ನಿಟ್ಟಿನಲ್ಲೇ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ, ಚರ್ಚೆ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಳಗಾವಿಯ ಹಿಂಡಲ್ಗಾ ಜೈಲ್ ಬಹುತೇಕ ಅವರನ್ನ ಶಿಫ್ಟ್ ಮಾಡೋ ಸಾಧ್ಯತೆ, ಕಾರಣ ಸಿಎಂ ಸಿದ್ದರಾಮಯ್ಯನವರೇ ಹೇಳ್ಬಿಟ್ಟಿದ್ದಾರೆ. ಅವ್ರು ಹೇಳಿರುವ ಮಾತು ಉಳಿಸಿಕೊಳ್ಳುವಂತಹ ಪ್ರಯತ್ನ ಆಗಲೇಬೇಕು. ಇಲ್ಲ, ಸಾರ್ವಜನಿಕರಿಗೆ ಯಾವ ಸಂದೇಶ? ಸಿಎಂ ಹೇಳಿದ್ರು ಕೂಡ ಅವರ ಸೂಚನೆ, ಅವರ ಆದೇಶ ಯಾಕೆ ಪಾಲನೆ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಿಂದ ಕೇಳೋದಕ್ಕೆ ಸಿಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ. ಸುರೇಶ್, ಸಿಎಂ ಮಾಡಿರುವ ಮಾತು, ಅವರ ಆದೇಶಕ್ಕೆ ಕಿಮ್ಮತ್ತಿಲ್ವಾ ಅನ್ನೋದು ಸಹಜವಾಗಿ ಸಾರ್ವಜನಿಕರಿಂದ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಈಗ ಆಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ನಟ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡೇ ತೀರುತ್ತಾ ಸರ್ಕಾರ ಅನ್ನೋದು ಪ್ರಶ್ನೆ. ಶ್ರುತಿ, ಈಗ ಪ್ರಮುಖವಾಗಿ ಇಲ್ಲಿ ವಿಚಾರವನ್ನು ಗಮನಿಸೋದಾದ್ರೆ ದರ್ಶನ್ ಏನಿದ್ದಾರೆ, ಈಗ ಸದ್ಯ ಇವರು ವಿಚಾರಣಾ ದಿನ ಕೈದಿ ಆಗಿರೋ ಹಿನ್ನೆಲೆಯಲ್ಲಿ ಇವರು ಜೈಲಿನ ಪ್ರಾಧಿಕಾರ ಏನಿದೆ, ಜೈಲಿನ ಪ್ರಾಧಿಕಾರವೇ ಈ ಒಂದು ವಿಚಾರವನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ವಿಚಾರವನ್ನ ಕೋರ್ಟ್ ಗಮನಕ್ಕೆ ತಂದೆ ಮಾಡಬೇಕಾಗಿರ್ತಕ್ಕಂಥದ್ದು. ಕಾರಣ ಒಂದು ಭದ್ರತೆ ವಿಚಾರವಾಗಿ ಕುರಿತ ಭದ್ರತೆ ವಿಚಾರ, ಹಾಗೇನೇನು ಯಾವ ಕಾರಣಕ್ಕೆ ಶಿಫ್ಟ್ ಮಾಡ್ತಾರೆ ಅನ್ನೋದನ್ನ ಒಂದು ಸ್ಪಷ್ಟವಾದಂತಹ ಅಂದ್ರೆ ಕಾರಣಗಳನ್ನ ಕೊಡ್ಬೇಕಾಗಿರೋ ಹಿನ್ನೆಲೆಯಲ್ಲಿ ಕೋರ್ಟ್ ಗಮನಕ್ಕೆ ತಂದು ಮಾಡಬೇಕು ಅಂತಕ್ಕಂಥದ್ದು ಈಗ ಸದ್ಯ ಪರಮೇಶ್ವರ್ ಅವರು ನೀಡ್ತಿರ್ತಕ್ಕಂಥ ಸಂಜಾಯಿಷಿ. ಸೊ ಈ ನಿಟ್ಟಿನಲ್ಲಿ ಇವತ್ತು ಏನು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ, ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಕೂಡ ಇದೇ ವಿಚಾರಗಳನ್ನೇ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಆಪ್ತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ನಟ ದರ್ಶನ್ ಅವರ ಬೇರೆ ಶಿಫ್ಟ್ಗೆ ಮಾಡೋ ವಿಚಾರ ಕುರಿತಂತೆ ಕೂಡ ಮಾತಾಡಿರ್ತಕ್ಕಂಥದ್ದು. ಜೊತೆಗೆ ನಿನ್ನೆ ಜೈಲಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಏನ್ ಭೇಟಿ ಕೊಟ್ಟಿದ್ರು ಪರಮೇಶ್ವರ್ ಅವರು, ಅಲ್ಲಿ ಕಂಡು ಬಂದಂತ ಲೋಪದೋಷಗಳು ಏನಿದ್ವು, ಮತ್ತೆ ಅಧಿಕಾರಿಗಳು ಯಾವ ರೀತಿಯಾಗಿ ಬೇಜವಾಬ್ದಾರಿ ತೋರಿರ್ತಕ್ಕಂಥದ್ದು, ಮತ್ತೆ ವಿಲ್ಸಂಗಡ ನಾಗ ಏನಿದ್ರು ಆತನನ್ನ ಬೇರೆ ಬ್ಯಾರಕ್ ಈ ಕಡೆ ಬ್ಯಾರಕ್ ಅಂದ್ರೆ ದರ್ಶನ್ ಇರುವಂತಹ ಬ್ಯಾರಕ್ ಕಡೆಗೆ ಬಿಟ್ಟಿರ್ತಕ್ಕಂಥದ್ದು, ಇದೆಲ್ಲದರ ಕುರಿತಂತೆ ಕೂಡ ನನ್ನ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಇದಕ್ಕೆ ಈಗಾಗಲೇ 9 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಮುಂದೆ IPS ಅಧಿಕಾರಿಯನ್ನು ಕೂಡ ಇವತ್ತಿನಿಂದ ವಿಚಾರಣೆಯನ್ನು ಕೂಡ ಕೈಗೊಳ್ಳೋದಕ್ಕೆ ತನಿಖೆ ಮತ್ತಷ್ಟು ಚುರುಕು ಕೊಡ್ತಾ ಇರ್ತಕ್ಕಂಥದ್ದು. ಇದಾದ ನಂತರ ಓಕೆ ಸುರೇಶ್, ಕಾದ್ ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜ್ಯಾತಿಥ್ಯ ನೀಡಲಾಗಿದೆ. ಬಟ್ ಜೈಲಲ್ಲಿದ್ರೂ ಕೂಡ ಹಲವರ ಜೊತೆ ಆತ ಸಂಪರ್ಕದಲ್ಲಿದ್ದ. ಯಾರವರು, ಅವರ ಹಿನ್ನೆಲೆ ಏನು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹೊರಗಡೆ ಐಷಾರಾಮಿ ಲೈಫ್, ಜೈಲೊಳಗೂ ದಾಸ ಬಿಂದಾಸ್. ಇದು ಸೆರೆಮನೆಯಲ್ಲ, ಅರಮನೆಯಲ್ಲಿದ್ದೇನೆ ಅನ್ನೋ ಹಾಗೆ ದರ್ಶನ್ ಇದ್ದಾನೆ. ಪರಪ್ಪನ ಅಗ್ರಹಾರ ಸೇರಿದ ದಿನದಿಂದ ದಾಸ ಎಂಜಾಯ್ ಮಾಡ್ತಾ ಇರೋ ಹಾಗಿದೆ. ಜೈಲಲ್ಲಿ ಪೊರ್ಕಿಗೆ ರೌಡಿಗಳದ್ದೇ ಸಂಪರ್ಕ. ಎಸ್, ಪೊರ್ಕಿ ಇಷ್ಟೊಂದು ಬಿಂದಾಸ್ ಆಗಿದ್ದಾನೆ ಅಂದ್ರೆ ಜೈಲಲ್ಲಿ ಈತನ ಸಂಪರ್ಕವೂ ಹಾಗೇ ಇದೆಯಂತೆ. ಜೈಲಿಗೆ ಸೇರಿದ ದಿನದಿಂದ ರೌಡಿಗಳ ಜೊತೆ ದರ್ಶನ್ ಸಂಪರ್ಕ ಇಟ್ಕೊಂಡಿದ್ದಾನಂತೆ. ವಿಲ್ಸನ್ ಗಾರ್ಡನ್ ನಾಗನಿಗಿಂತ ಮುಂಚೆ ಬೇಕರಿ ರಘು ಜೊತೆ ಭೂಪತಿ ಓಡಾಡ್ತಿದ್ನಂತೆ. ಇನ್ನು ಈ ರೌಡಿ ಶೀಟರ್ ಬೇಕರಿ ರಘು ದರ್ಶನ್ ಇದ್ದ ಪಕ್ಕದ ಬ್ಯಾರಕ್ ನಲ್ಲಿದ್ದ. ಹೀಗಾಗಿ ಆರಂಭದಲ್ಲಿ ಈತನೇ ದಾಸನ್ಗೆ ವಾಕಿಂಗ್ ಟಾಕಿಂಗ್ ಪಾರ್ಟ್ನರ್ ಆಗಿದ್ದ. ಬಳಿಕ ಪರಿಚಯ ಆಗಿದ್ದೆ ವಿಲ್ಸನ್ ಗಾರ್ಡನ್ ನಾಗ. ಆಮೇಲೆ ಪರಪ್ಪನ ಅಗ್ರಹಾರದಲ್ಲಿ ಪೊರ್ಕಿ ಫುಲ್ ವೈಲೆಂಟ್ ಆದಂತೆ. ಯಾವಾಗ ದಾಸನ್ಗೆ ವಿಲ್ಸನ್ ಗಾರ್ಡನ್ ನಾಗನ ಪರಿಚಯ ಆಯ್ತೋ,
ಬಳಿಕ ಜೈಲಲ್ಲಿ ಹವಾ ಸೃಷ್ಟಿಸೋಕೆ ಮುಂದಾದ್ರಂತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಜೈಲ್ ಸಿಬ್ಬಂದಿ ಇವರನ್ನ ನೋಡಿ ಭಯ ಪಡುವ ಪರಿಸ್ಥಿತಿ ಎದುರಾಯ್ತಂತೆ. ಆದರೆ ಇದಕ್ಕೆಲ್ಲ ಸಹಕಾರ ಕೊಟ್ಟವರು ಕೂಡ ಪರಪ್ಪನ ಅಗ್ರಹಾರದ ಜೈಲರ್ಗಳೇ ಅಂತೆ. ಆ 5 ಅಧಿಕಾರಿಗಳ ತಲೆದಂಡ ಫಿಕ್ಸ್. ಇನ್ನು ದಾಸನ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ 5 ಜನರ ತಲೆದಂಡ ಆಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಈಗ ಮುಂದಿನ ಸರದಿಯಾಗಿ ಆ ಜೈಲರ್ಗಳು ಕೂಡ ಸಸ್ಪೆಂಡ್ ಆಗುವ ಸಾಧ್ಯತೆ ಇದೆ. ಆ 5 ಜನ ಫೋಟೋ ವೈರಲ್ ಆದ ದಿನ ಡ್ಯೂಟಿಯಲ್ಲಿದ್ದರು. ಸದ್ಯ ಡ್ಯೂಟಿಯಲ್ಲಿದ್ದ ಸಮಯದ ಸಿಸಿಟಿವಿ ಪರಿಶೀಲನೆ ಮಾಡಿರುವ ಅಧಿಕಾರಿಗಳು ಮುಂದಿನ ಕ್ರಮಕ್ಕೆ ಸಜ್ಜಾಗಿದ್ದಾರೆ. ಫೋಟೋ ಪತ್ತೆಯಾದ ಬಳಿಕ ದರ್ಶನ್ ಹಾಗೂ ನಾಗನ ಮೀಟಿಂಗ್ ಟೈಮ್ ಕೂಡ ಪತ್ತೆಯಾಗಿದೆಯಂತೆ. ಈ ಸಮಯದಲ್ಲಿ ಬ್ಯಾರಕ್ ಎದುರು ಡ್ಯೂಟಿ ಮಾಡ್ತಾ ಇದ್ದವರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಒಟ್ನಲ್ಲಿ ಜೈಲಲ್ಲಿ ದಾಸನಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟವರಿಗೆ ಇದೀಗ ಕಂಟಕ ಶುರುವಾಗಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಜಮೀನು ಮಂಜೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ ಎನ್ನುವಂತಹ ವಿಚಾರ ಅಶೋಕ್ ಗೌಡ ಪ್ರಸ್ತಾಪ ಮಾಡಿದ್ದಾರೆ. ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ ಕೂಡ. ಯಾವ ಮಾನದಂಡದಿಂದ ಸಿಎ ಅಲಾಟ್ ಮಾಡಿದ್ದೀರಾ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಕೆಐಡಿಬಿಯಲ್ಲಿ ಸೈಟ್ ಅಲಾಟ್ಗೆ ಹರಾಜು ಪ್ರಕ್ರಿಯೆ ಆಗಬೇಕು. ಆ ಪ್ರಕ್ರಿಯೆ ಇಲ್ಲಿ ನಡೆದಿಲ್ಲ. ಒಂದು ವೇಳೆ ಹರಾಜು ಇಲ್ಲದಿದ್ರೆ 1.5 ಪಟ್ಟು ಬೆಲೆ ನೀಡಬೇಕು. ಆದ್ರೆ ಇಲ್ಲಿ ಕಡಿಮೆ ಮೊತ್ತಕ್ಕೆ ಸೈಟ್ ಅಲಾಟ್ ಮಾಡಿದ್ದಾರೆ, ಹೇಗೆ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಖರ್ಗೆ ಟ್ರಸ್ಟ್ಗೆ ಲ್ಯಾಂಡ್ ಅಲಾಟ್ ಸ್ವೇಚ್ಛಾಚಾರ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕನ್ ಜೊತೆ ಅಶೋಕ್ ಗೌಡ್ರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಕರ್ನಾಟಕದಲ್ಲಿ ಏರೋಸ್ಪೇಸ್ ಸಿಟಿ ಏನಿದೆ ಅದರಲ್ಲಿ 5 acres CA ಸೈಟ್ನ ಅಲಾಟ್ ಮಾಡಿಕೊಡಲಾಗಿದೆ. ಇದರಲ್ಲಿ ಮುಖ್ಯವಾದಂಥ ಟ್ರಸ್ಟಿಗಳು ಯಾರ್ಯಾರು? ರಾಹುಲ್ ಎಂ ಖರ್ಗೆ ಅವರು, ಪ್ರಿಯಾಂಕಾ ಎಂ ಖರ್ಗೆ ಮತ್ತು ಖರ್ಗೆ ಅವರ ಧರ್ಮಪತ್ನಿಯೇ ಅವರು, ಜೊತೆಗೆ ಅವರ ಅಳಿಯ ರಾಧಾಕೃಷ್ಣ, ಜೊತೆಗೆ ಇನ್ನ 2 ಸದಸ್ಯರು ಸಹ ಇದ್ದಾರೆ. ಯಾವ ಮಾನದಂಡದ ಮೇಲೆ ಒಬ್ಬ ಕ್ಯಾಬಿನೆಟ್ ರ್ಯಾಂಕ್ನ ಸಚಿವರ ಇರತಕ್ಕಂತಹ ಟ್ರಸ್ಟ್ಗೆ, AICCಯ ಅಧ್ಯಕ್ಷರ ಧರ್ಮಪತ್ನಿಯವರು ಇರತಕ್ಕಂತಹ ಟ್ರಸ್ಟ್ಗೆ ಯಾವ ಮಾನದಂಡದ ಮೇಲೆ ಈ CAನ ಅಲಾಟ್ ಮಾಡಿಕೊಡಲಾಗಿದೆ? ನಮ್ಮ ಮೂಲಭೂತವಾದಂತಹ ಪ್ರಶ್ನೆ ಏನು ಅಂತಂದರೆ, KIDBನಲ್ಲಿ ನೀವು CA ಸೈಟ್ಗಳನ್ನ ಅಲಾಟ್ ಮಾಡಿಕೊಡ್ಬೇಕು ಅಂದರೆ ಒಂದು ಹರಾಜು ಪ್ರಕ್ರಿಯೆ ಮಾಡಬೇಕು. ಅದು ಫಸ್ಟ್ ಲಾ. ಸೆಕೆಂಡ್ ಲಾ, ಅಕಸ್ಮಾತ್ ಹರಾಜು ಪ್ರಕ್ರಿಯೆ ಇಲ್ಲದೇ ಇದ್ದರೆ ನೀವು 1.5 ಪಟ್ಟು ಅಂದರೆ ಈಗ ಏನು CAಗೆ ದರ ನಿಗದಿಪಡಿಸಿರ್ತಾರೆ ಅದಕ್ಕೆ 1.5 ಪಟ್ಟು ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ. ಈ 5 ಎಕರೆ ಜಾಗನ, ಅದು CA ಜಾಗನ, ಯಾಕೆ ಬೇರೆ